ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ 6ನೇ ಕಂತಿನ ಹಣ ಈಗ ಆಲ್ರೆಡಿ ಜಮಾ ಆಗ್ತಾ ಇದೆ. ಸೊ ನಮಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಹಾಗಾದರೆ ಈ 2 ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಆ 2 ರೂಲ್ಸ್ ಯಾವುದಾದ್ರು ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು. ಇನ್ನೊಂದು, ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕಲ್ಲಿ ನಿಮ್ದು ಒಂದೇ ಹೆಸ್ರು ಇರಬೇಕು. ಸೊ ಅಲ್ಲಿ ಇಲ್ಲಿ ಯಾವುದು ಕೂಡ ಒಂದು ಇನ್ಷಿಯಲ್ ಕೂಡ ನೀವು ಚೇಂಜ್ ಆಗಬಾರ್ದು. ಸೊ ಈ 2 ರೂಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಿಮ್ದು ಏನಾದರೂ ಆಧಾರ್ ಕಾರ್ಡ್ ಈಗ ಅಪ್ಡೇಟ್ ಮಾಡಿಸೋದ್ರ ಬಗ್ಗೆ ನಾವು ಯಾವ ರೀತಿ ಅಪ್ಡೇಟ್ ಮಾಡಿಸೋದು ಅಂತ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಒಂದೇದು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು. ಸೊ ಅದು ನೀವು ಈಗ ಆಲ್ರೆಡಿ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಏನಾದರೂ ಆಗಿದ್ದರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ಅಗತ್ಯ ಇರೋ ನೀವೇನಾದ್ರು ತಿದ್ದುಪಡಿಗಳು, ಫೋನ್ ನಂಬರ್, ಅಡ್ರೆಸ್ ಮತ್ತು ಫೋಟೋ, ಬಯೋಮೆಟ್ರಿಕ್ಕು, ಸೊ ಈ ಥರ ಚೇಂಜಸ್ ಮಾಡಿಸಿ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಇನ್ನೊಂದು ರೂಲ್ಸ್ ಅಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ನಲ್ಲಿ ಒಂದೇ ಹೆಸರು ಇರಬೇಕು. ಸೊ ನೀವು ಆ ಥರ ನೋಡಬೇಕಾಗುತ್ತೆ. ಆಧಾರ್ ಕಾರ್ಡು ಮತ್ತು ಬ್ಯಾಂಕಲ್ಲಿ ಆ 2 ಇಟ್ಕೊಂಡು ಯಾವ ಒಂದು ಇನ್ಷಿಯಲ್ ಕೂಡ ತಪ್ಪಿರಬಾರ್ದು. ಸೊ ಇಲ್ಲೊಂದು ಹೆಸರು ಅಲ್ಲೊಂದು ಹೆಸರು ಕೊಟ್ಟಾಗ ನಿಮ್ಮದು DBT ಮುಖಾಂತರ ಅನ್ನಭಾಗ್ಯ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಸೊ ಯಾವುದು ಕೂಡ ನಿಮ್ಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋ ಥರನೇ ನೀವು ಬ್ಯಾಂಕಲ್ಲಿ ಕೂಡ ಹೆಸರು ಕೊಡಬೇಕಾಗುತ್ತೆ. ಸೊ ಇವೆರಡನ್ನು ಕೂಡ ನೀವು ಸರಿಪಡಿಸ್ಕೊಂಡ್ರೆ ನಿಮ್ಮ ಆದಷ್ಟು ಬೇಗ 6ನೇ ಕಂತು ಹಣ ಕೂಡ ಜಮಾ ಆಗುತ್ತೆ. ಸೊ ಇನ್ನು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.